ಮಂಡ್ಯದಲ್ಲಿ ಉಪ ಲೋಕಾಯುಕ್ತ ವೀರಣ್ಣ ರೌಂಡ್ಸ್ ಇಂದು ಎಪಿಎಂಸಿ ಬಸ್ ನಿಲ್ದಾಣಗಳಲ್ಲಿ ಪರಿಶೀಲನೆಗಳು ಚುರುಕಿನಿಂದ ಸಾಗ್ತಾ ಇದೆ. ಎಪಿಎಂಸಿಯಲ್ಲಿ ತೂಕದ ಯಂತ್ರ ವೇಯಿಂಗ್ ಬ್ರಿಡ್ಜ್ ತಪಾಸಣೆಯನ್ನ ಮಾಡಲಾಗುತ್ತೆ. ಬೆಲ್ಲದ ನಾಡು ಮಂಡ್ಯದಲ್ಲಿ ಉಪ ಲೋಕಾಯುಕ್ತರಿಂದ ರೌಂಡ್ಸ್ ಇಂದು ಎಪಿಎಂಸಿ ಬಸ್ ನಿಲ್ದಾಣಗಳಲ್ಲಿ ಭಾರಿ ಪರಿಶೀಲನೆ. ಎಪಿಎಂಸಿಯಲ್ಲಿ ತೂಕದ ಯಂತ್ರ ವೇಯಿಂಗ್ ಮಷೀನ್ ಅದರ ಪರಿಶೀಲನೆ ನಡೆಯುತ್ತೆ. ಎಪಿಎಂಸಿಯಲ್ಲಿ ನೀರಿನ ಘಟಕ, ಶೌಚಾಲಯ ತೆರೆಯಲು ಸೂಚನೆ. ಇನ್ನು ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೂ ಭೇಟಿ ಪರಿಶೀಲನೆ. ಈಗ ಎಪಿಎಂಸಿಯ ಅಧೀನಕ್ಕೆ ಬರುವಂತಹ ಹಾಪ್ಕಾಮ್ಸ್ ಈ ತರಹದ ಸಾಕಷ್ಟು. ಮಂಡ್ಯದಲ್ಲಿ ಉಪ ಲೋಕಾಯುಕ್ತ ವೀರಣ್ಣ ತನ್ನ ಅಧಿಕಾರಿ ವರ್ಗದೊಂದಿಗೆ ರೌಂಡ್ಸ್ ಹೊಡಿತಾ ಇದ್ದಾರೆ. ಇಂದು ಎಪಿಎಂಸಿ ಬಸ್ ನಿಲ್ದಾಣಗಳಲ್ಲಿ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಎಪಿಎಂಸಿಯಲ್ಲಿ ತೂಕದ ಯಂತ್ರಗಳನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. 10 ಕೆಜಿಯ ಬೊಟ್ಟು, 5 ಕೆಜಿಯ ಎಲ್ಲವೂ ಕೂಡ ಸರಿಯಾಗಿದೆಯಾ, ಗ್ರಾಹಕರಿಗೆ ಏನಾದರೂ ಮೋಸ ಆಗ್ತಾ ಇದೆಯಾ, ತೂಕದಲ್ಲಿ ವಂಚನೆ ಮಾಡಲಾಗುತ್ತಾ, ಇವೆಲ್ಲವೂ ಕೂಡ ಸರ್ಕಾರ ಪರಿಶೀಲನೆಯ ಭಾಗವಾಗಿ ನಡೆಯುವಂತಹದ್ದು, ಸರ್ಕಾರದ ಭಾಗವಾಗಿ. ಸೊ ಉಪಲೋಕಾಯುಕ್ತರು ಇವತ್ತು ರೌಂಡ್ಸ್ ಹೊಡಿತಾ ಇದ್ದಾರೆ. ಎಲ್ಲ ತರಹದಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಇದು ಪ್ರತಿ ವರ್ಷವೂ ನಡೆಯುವಂತಹ ಒಂದು ಸಹಜ ಪ್ರಾಸೆಸ್. ಎಪಿಎಂಸಿಯಲ್ಲಿ ತೂಕದ ಯಂತ್ರ, ವೇಯಿಂಗ್ ಮಷೀನನ್ನು ತಪಾಸಣೆ ಮಾಡಲಾಗ್ತಾ ಇದೆ. ಎಪಿಎಂಸಿಯಲ್ಲಿ ನೀರಿನ ಘಟಕವ ಜೊತೆಗೆ ಶೌಚಾಲಯ ಅದು ಮೂಲಭೂತವಾಗಿ ಇರಬೇಕಾಗಿರೋದು, ಅದರ ತೆರೆಯಲು ಕೂಡ ಸೂಚನೆಯನ್ನು ಕೊಡಲಾಗಿದೆ. ಕೊಟ್ಟು ಹೋಗ್ತಾರೆ, ಅದಿನ್ನು ಯಾವಾಗ ಕಟ್ತಾರೋ ಅನ್ನೋದೇ ಪ್ರಶ್ನೆ. ಇನ್ನು ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೂ ಕೂಡ ಭೇಟಿ ಪರಿಶೀಲನೆ. ನಿಲ್ದಾಣದಲ್ಲಿದ್ದಂಥ ಅಂಗಡಿಗಳು, ಪಾರ್ಕಿಂಗನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಸೊ ಉಪಲೋಕಾಯುಕ್ತರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ಸೊ ಸಾಕಷ್ಟು ಅಂಗಡಿಗಳಿಗೆ ಹೋಗಿ ಅಲ್ಲಿನ ತೂಕಗೀಕಗಳನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಗ್ರಾಹಕರಿಗೆ ಯಾವುದೇ ತರಹದ ವಂಚನೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಅದು ಆ ಪರಿಶೀಲನೆ ಈಗ ನಡೀತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಅಂಗಡಿಗಳಿಗೆ ತೆರಳಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಸ್ವತಃ ಅಂಗಡಿಯವರು ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಉಪಲೋಕಾಯುಕ್ತರು ಕೂಡ ಅದರಲ್ಲಿ ಇರುವಂತಹದ್ದು. ಸೊ ಇದು ಪ್ರತಿ ವರ್ಷವೂ ನಡೆಯುವಂತಹ ಒಂದು ಪ್ರಾಸೆಸ್. ಸೊ ಅದರ ಭಾಗವಾಗಿ ಇವತ್ತು ಕೂಡ ಆಗ್ತಾ ಇದೆ. ಎಪಿಎಂಸಿಯಲ್ಲಿ ತೂಕದ ಯಂತ್ರ, ವೇಯಿಂಗ್ ಮಷೀನ್ ಹೀಗೆ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಸೊ ಆ ಭಾಗದಲ್ಲಿ ಶೌಚಾಲಯಗಳಿಲ್ಲ, ಶೌಚಾಲಯ ಕಟ್ಟಿಸಬೇಕು ಅಂಥೇಳಿ ಸೂಚನೆ ಮಾಡಿದ್ದಾರೆ. ಸೊ ಇನ್ನು ಅದೇ ಪರಿಸರದ ಬಸ್ ನಿಲ್ದಾಣ ಆ ಭಾಗಕ್ಕೂ ಕೂಡ ಪರಿಶೀಲನೆ ಮಾಡಿ ಬರ್ತಾ ಇದ್ದಾರೆ ಉಪಲೋಕಾಯುಕ್ತರು. ಅವರು ಸ್ಟ್ರೈಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮಿಷನರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಮ್ಮ ಈ ಕಡೆ ಬಮ್ಮ, ಈ ಕಡೆ ರೆಗ್ಯುಲರ್ ಕಟ್ತೀರಾ? ಹೋಟೆಲ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಚೇಂಜ್ ಮಾಡಿದೆ, ಚೇಂಜ್ ಮಾಡಿದೆ. ನೋಟಿಗೆ ಹೋಗ್ತೀರಾ? ಬನ್ನಿ, ನೋಟಿಗೆ ಹೋಗ್ತೀನಿ. ಯಾರು ರೈತರಿಗೆ ಅಲ್ಲ ತಂದ್ಬಿಟ್ಟು ತಂದು ಕೊಡ್ತಾರೆ. ಅದು ಅದನ್ನೇ ಹೇಳ್ತಿರೋದು. ನೀವು ತಂದ ಮೇಲೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಮೇಡಮ್. ಅಲ್ಲ, ರೈತರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ. ಇಲ್ಲ ಸರ್, ನಾನು ಎಷ್ಟು ಜನ ಇದ್ರ ಬಗ್ಗೆ ತೆಗೀಲಿ. ಅವ್ನು ಹೋಗಿ ರೈತ ತಗೊಂಡ್ಬರ್ತಾರೆ, ಮೂಟೆ ತಗೊಂಡ್ಬರ್ತಾರೆ. ಒಂದು 10 ರೂಪಾಯಿ ಫೋನ್ ಮಾಡ್ತಾರೆ. ಇಲ್ಲ ಆಗಿಲ್ಲ, ಗೊತ್ತಾಗ್ತಲ್ಲ. ಎಲ್ಲ ಟೂವೀಲರ್ಸ್ ಎಲ್ಲ ಅವ್ರವ್ರ ಗಾಡಿ ಮುಂದೆ ನಿಂತ್ಕೊಂಡು ಎಲ್ಲ ಬಿಸ್ನೆಸ್ ಎಲ್ಲ ಏನು ಮಾಡ್ತಾರೆ. ಕಸ್ಟಮರ್ಸ್ ಒಳಗೆ ಹಂಗೆ ಬರ್ತಾರೆ. ಗಾಡಿ ತರ್ತಾರೆ ಒಳಗೆ. ಇಲ್ಲ, ನೀವು ಓನರ್ ಮಂಡಿ ಒಂದು ಇಲ್ಲೇ ಇರ್ತಾರೆ ಗಾಡಿ. ಜನ ಹೆಂಗೆ ಹೋಗ್ಬೇಕು ಅಂದರೆ ನಿಮ್ಮ ಗಾಡಿ ನಿಮ್ಮ ಅಂಗಡಿ ಶೇಪ್ ಆಗಿರ್ಬೇಕು. ಅವ್ರು ಯಾವುದೋ ಏನಾದ್ರು
ಅಲ್ವಾ? ಕೊಡು ಲೀಸ್ ಕಾರ್ಡ್ ಕೊಡು. ಇಟ್ಟಿಲ್ವಾ ಅಂಗಡಿಯಲ್ಲಿ ಎಲ್ಲಿ ಇಡಬೇಕು ಅದ್ಮೇಲೆ ಯಾರ ಮಾತಾಡ್ಬೇಕು, ಸುಮ್ಮನೆ ಬಂದು ನಿಂತ್ಕೊಳ್ಳೋದಲ್ಲ. ನೀವು ಸೋತಿ ಕೂತಿದ್ದೀರಾ? ಮಾತಾಡ್ಕೊಂಡ್ಬಿಡ್ತಾರೆ. ಯಾರು ತರಬಾರಿ, ಯಾರು ಬರಲ್ಲ ಸರ್. ಕೃಷಿ ಅಧಿಕಾರಿಗಳು ಯಾರು ಬಂದು ಇಲ್ಲಿ APMC ಒಳಗಡೆ ಬೆಲೆ ನಿಗದಿ ಮಾಡಲ್ಲ ಸರ್. ಏನು ಮಾಡ್ತೀವಿ? ಬೆಳಗ್ಗೆ ಬರ್ತಾರೆ, ಸಾಯಂಕಾಲ ಹೋಗ್ತಾರೆ, ಒಂದು ಮಾಡ್ತಾ ಬರ್ತೀವಿ. ಏನು ಮಾಡ್ತಾ ಇದ್ದೀವಿ? APMC ನೋಟಿಸ್ ಕೊಟ್ಟು ಎಷ್ಟು ಕ್ಯಾನ್ಸಲ್ ಮಾಡಿದ್ದೀರಾ? ಯು ಆರ್ ನಾಟ್ ಡೂಯಿಂಗ್ ದ ಜಾಬ್ ಪ್ರಾಪರ್ಲಿ. ಮೇಡಮ್ ನೋಟಿಸ್ ಕೊಟ್ಟು ಏನು ಆಗ್ತಿಲ್ಲ ರೈತರು ಏನು ರೈತರಿಗೆ ಗೌರ್ಮೆಂಟ್ ಫಿಕ್ಸ್ ಮಾಡ್ತೀರಾ, ಮತ್ತೆ ನೀವು ಅವರು ಆರಾಮಾಗಿ ಮಾಡ್ತಾರೆ. ಅವ್ರ ಏಜೆನ್ಸಿ ಯಾರು ಬದುಕಲೇ ಅವರು ಕಾನೂನು ಬದ್ಧವಾಗಿ ಬದುಕಬೇಕು. ಬೇರೆ ಮೋಸ ಮಾಡಿ ಬರ್ತಾರಲ್ಲ, ಏನು ಮಾಡ್ತೀವಿ ನೀವು? ಅದೇ ಬ್ರಿಡ್ಜ್ ಮೇಲೆ ಒಂದು ಗಾಡಿ ನಿಲ್ಲಿಸ್ಬಿಡ್ತೀರಿ, ಹಂಗೆ ಅರ್ಥ ಆಗ್ತಾ ಇಲ್ಲ. ಏನು ಮಾಡ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.